ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅಲಂಬ್ಯಾ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಮಾರ್ನಿಂಗ್ ಅಂತಂದರೆ ಆಲ್ಮೋಸ್ಟ್ ಒಂದು 4 ಸಮಥಿಂಗ್ ಆಗಿದೆ. ಅಷ್ಟೊತ್ತಿಗಾಗಲೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ರೋಡಲ್ಲಂತೂ ಒಬ್ಬರು ಜನ ಇಲ್ಲ ಬೆಳಗ್ಗಿನ ಜಾವ. ಇವತ್ತು ನಮ್ಮ ಅಕ್ಕದು ಬರ್ತಡೇ ಇದೆ, ಸೊ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ ನೋಡಿ. ಟೈಮು ಇವಾಗ 4:52 ಆಗಿದೆ. ಇವಾಗ ಹೋಗ್ತಾಯಿದ್ದೀನಿ. ಅವ್ರದ್ದು ಊರು ಚಿಕ್ಕಮಂಗ್ಳೂರು, ಸೊ ಹೋಗಬೇಕು ಅಂತಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅಕ್ಕಂಗೆ ಹೇಳಿಲ್ಲ ನಾನು ಬರ್ತಾಯಿದ್ದೀನಿ ಅಂತ. ಅದಾದಮೇಲೆ ಬಸ್ ಹತ್ತದೆ ಯಶವಂತಪುರಕ್ಕೆ. ಬಸ್ ಹತ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡು ಹೊರಟೆ. ಅರ್ಲಿ ಮಾರ್ನಿಂಗು ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಎಷ್ಟು ಚೆಂದ ಕಾಣಿಸ್ತೀವಲ್ವ. ನಾನಂತ ಕೂದಲು ಹಾರಾಡ್ತಿರೋದಕ್ಕೆ ಹೀರೋಯಿನ್ ರೇಂಜಲ್ಲಿ ಫೀಲ್ ಮಾಡ್ತಿದ್ದೆ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಅನಿಸಿತ್ತು. ಸೆಲ್ಫ್ ಲವ್ ಈಸ್ ಇಂಪಾರ್ಟೆಂಟ್. ಅದಾದಮೇಲೆ ನೋಡಿ, ಬಸ್ಸಿಗಂತೂ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ನಾನು ಮನೆ ಬಿಟ್ಟಾಗ 4:52 ಆಗಿತ್ತು. ಬಟ್ ಬಸ್ಸಿಗೆ ವೆಯ್ಟ್ ಮಾಡಿ ಸಾಕಾಯಿತು. ಇವಾಗ ಟೈಮ್ ಎಷ್ಟು ಗೊತ್ತಾ? ನಾನು ಬಸ್ ಹತ್ತಿದಾಗ ಟೈಮು 6:51 ಆಗಿತ್ತು ನೋಡಿ. ಎಷ್ಟೊತ್ತುವರೆಗೂ ಕಾಯ್ದಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಕಾಯ್ದಿದ್ದೀನಿ. ಫೈನಲಿ ಬಸ್ ಹೊರಟಿದ ತಕ್ಷಣ ಒಂಥರ ಸಮಾಧಾನ ಆಯಿತು. ಬಟ್ ರೀಚ್ ಆಗಿದ್ದು ನಂಗೆ ತುಂಬ ಲೇಟಾಗೆ ರೀಚ್ ಆಗೋದೆ. ಅದಾದಮೇಲೆ ಮತ್ತೆ ಟಿಫನ್ ಎಲ್ಲ ಮಾಡಿಕೊಂಡು, ಟಿಫನಿಗೆ ದೋಸೆ ತೊಗೊಂಡಿದ್ದೆ ನಾನು. ದೋಸೆ ತೊಗೊಂಡು ತಿಂದ್ಬಿಟ್ಟು ಅದಾದಮೇಲೆ ಕೇಕ್ ತೊಗೊಳ್ಳೋಣ ಅಂತ ಬಂದೆ. ಕೊನೆಗೆ ಕೇಕ್ ಹುಡುಕಿದ್ದೆ ಒಂದು ಕೆಲಸ ಆಗಿತ್ತು. ಯಾಕೆಂದರೆ ಈ ಕಡೆ ಎಲ್ಲ ಏರಿಯಾಗಳು ನಮಗೆ ಅಷ್ಟು ಗೊತ್ತಿಲ್ಲಲ್ಲ ಚಿಕ್ಕಮಂಗ್ಳೂರಲ್ಲಿ. ಅದಾದಮೇಲೆ ಗೂಗಲ್ ಮ್ಯಾಪಲ್ಲಿ ಹೆಂಗೋ ಹುಡುಕಿ ಫೈನಲಿ ಕೇಕ್ ತೊಗೊಂಡೆ. ಕೇಕ್ ಹ್ಯಾಪಿ ಬರ್ಡೇ ಗೀತಕ್ಕ. ಕೇಕೆಲ್ಲ ತೊಗೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಗೀತಕ್ಕನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಈ ಥರ ಸರ್ಪ್ರೈಸ್ ಕೊಡ್ತಾ ಇರೋದು ಅಕ್ಕಂಗೆ. ಆಗಲೇ ಅಕ್ಕ ಊರಿಗೆ ಶಿಫ್ಟ್ ಆದಾಗಿಂದ ನಮ್ಮ ಬಂದೇ ಇರಲಿಲ್ಲ. ಯಾವಾಗ ಒನ್ ಟೈಮ್ ಏನೋ ಕೆಲಸದ ಮೇಲೆ ಬಂದಿದೆ, ಹಾಗಾಗಿ ಬಂದಿರಲಿಲ್ಲ. ತುಂಬ ದಿನ ಆಗಿದೆ ನೋಡಿ. ಮಾತಾಡುವಷ್ಟೇ ತುಂಬ ದಿನ ಆಗಿತ್ತು. ನೈಟ್ ಸುಮ್ಮನೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದ್ದಷ್ಟೇ. ಅಕ್ಕಂಗಂತೂ ಐಡಿಯಾ ಇರಲ್ಲ ಬರ್ತೀನಿ ಅಂತ. ನೋಡೋಣ ಅಕ್ಕನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಗೊತ್ತಿಲ್ಲ ಗೈಸ್, ಅಕ್ಕಂತೂ ರಿಯಾಕ್ಷನು ನನಗಂತೂ ಒಳಗೊಳಗೆ ಫುಲ್ ಖುಷಿ ಆಗ್ತೈತೆ, ಸಖತ್ ಖುಷಿ ಆಗ್ತೈತೆ. ಗೊತ್ತಿಲ್ಲ ಅದು ಯಾವ ರೀತಿ ಅಕ್ಕ ರಿಯಾಕ್ಟ್ ಮಾಡುತ್ತೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಹಾಗೆ ನೋಡಿ ಬ್ಲಾಗ್ ಫುಲ್ಲು ಕಂಟಿನ್ಯೂಸ್ ಆಗಿ ಎಲ್ಲೂ ಸ್ಕಿಪ್ ಮಾಡಿದೆ. ಅಕ್ಕನ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಬಂದಾಯಿತು ಮನೆಗೆ. ಫಸ್ಟಿಂದ ನೀನು ಮತ್ತೆ ಅದೇ ಎಕ್ಸೈಟ್ಮೆಂಟ್. ನೋಡು ಅಂದ ಚೆಂದಿಯ ಕಡಿಯುತ್ತಾ? ನೀರು ಬಿಟ್ಟಿರ್ತಾ ಸಮಯ ಕುತ್ಕೊಂಡಿರಿ. ಬರೀ ತಿಂಡಿ ತಿನ್ನಕ್ಲ ಖಾರ ಕೊಡ ಅಂದ್ರೆ ಬರೀ ಅಕ್ಕಿ ಉಗ್ಗುತ್ತೀಯಾ? ತಿಂತಾನೆ ಅಕ್ಕಿ ಹಂಗೆ ತಿಂತಾನೆ ಅದು. ಹ್ಞೂ ಅಕ್ಕಿ ತಿಂತಾರಾ? ಬಿಳ್ಚಿಪ್ಪ ಆಯ್ತಾ ಇದರಲ್ಲಿ? ಚಿಕ್ಕದು ಎಣ್ಣೆ ಐತೆ ಗೊತ್ತಾಗ್ತಲ್ಲ. ಸೀಮೆಕಾಯಿ ಅದು ಹುಳಿಮೆಕಾಯಿ ಅದು ಹುಳಿನ ಇದು ಸೀನಾ? ಇದೇ ಹುಳಿ ಆಯ್ತು ಕಣಮ್ಮ. ಹಾಂ ಹೋಗ್ಬೇಕಾರೆ ಕುಯ್ಕೊಳ್ಳೋದು. ಆಮೇಲೆ ಮನೆ ಕಡೆ ಎಲ್ಲ ಸುತ್ತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಇಲ್ಲಿ ಸುಮಕ್ಕ ಅಡುಗೆ ಮಾಡ್ತಾಯಿದ್ರು. ಅಡುಗೆಗೆ ಇನ್ನೇನು ನಾವು ಬಂದಿದ್ದೀವಿ ಅಂತ ಪಾಯಸ ಬಜ್ಜಿ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಗೀತಕ್ಕಂಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ನಾನಿಲ್ಲಿ ಕೇಕರೇ ಎತ್ತಿಟ್ಕೊತಾ ಇದ್ದೆ. ಎತ್ತಿಟ್ಕೊಂಡು ಮತ್ತು ಕೇಕೆಲ್ಲ ತೆಗೆದಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದೆ.
ಫೈನಲಿ ಕೇಕು ಕಟ್ ಮಾಡಾಯಿತು. ನಾನು ಆಮೇಲೆ ಮದುವೆ ಹೋಗಿರೋದ ಸೀಮಂತಕ್ಕೆ ಹೋಗಿತ್ತು ಇವ್ರೋಗಿ ಸೀಮಂತ ಅವ್ರಿಗೆ ಇದೆಲ್ಲ ಏನು ಮಾಡತ್ತೆ ಏನೋ ನನಗೆ ಗೊತ್ತಿಲ್ಲ. ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಸರ್ಪ್ರೈಸ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ. ಪ್ರತಿ ವರ್ಷ ಹಿಂಗೆ ಬರೋಕ್ಕಾಗಲ್ಲ ಕಣವ ಆಯ್ತಾ. ನೆಕ್ಸ್ಟ್ ಪಾಪು ಹೊಟ್ಟೆನೋ ಬರುತ್ತೆ ತೂಗಬಾರ್ದು ಅಪ್ಪ. ಬನ್ನಿ ಬೆಂಗ್ಳೂರಿಗೆ ಹೋಗೋಣ ನಾವು. ಬೆಂಗ್ಳೂರಿಗೆ ಹೋಗೋಣ. ನಾನು ಹೋಗ್ಬೇಕು ತಗೋವಾ, ಕೆಲಸ ಐತೆ ನನಗೆ. ಆ ಕಡೆ ಅದು ಈ ಕಡೆ ಬೇಡ ಅಲ್ಲಿ ಅಲ್ಲಿ ಏನು ಬಾಯ್ ಗೀತಕ್ಕ. ಏ ಇಲ್ಲ ಟೈಮ್ ಆಗುತ್ತೆ. ಅಮ್ಮ ಬರ್ಲಾ ಬಾಯ್. ಏನು 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 ಬೇಡ. ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಓಡೋ ಟೈಮಲ್ಲಿ ಒಂದು 4 ಮಾವಿನಕಾಯಿ ಕಿತ್ಕೊಟ್ರು. ಮಾವಿನಕಾಯಿ ನಾನು ಆಲ್ಮೋಸ್ಟ್ ಜಾಸ್ತಿ ತಿನ್ನೋಕೆ ಹೋಗಲ್ಲ, ಹಣ್ಣಾದರೆ ಸ್ವಲ್ಪ ಜಾಸ್ತಿ ತಿಂತೀನಿ. ಅದಕ್ಕೆ ಒಂದು 4 ಕಿತ್ಕೊಂಡೆ. ಮತ್ತು ಆ ಕಡೆ ಹುಳಿ ಮಾವಿನಕಾಯಿ ಇತ್ತಲ್ವ, ಅದ್ರದ್ದು ಒಂದು 6-7 ಎತ್ಕೊಂಡಿದ್ದೆ. ಎಲ್ಲ ತೊಗೊಂಡು ಆಮೇಲೆ ಅಮ್ಮ ಕರ್ಬೇವು ಸೊಪ್ಪು ಕಿತ್ಕೊಂಡು ಹೋಗು ಅದು ಇದು ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಅಲ್ಲೂ ಸ್ವಲ್ಪ ಏನೇನೋ ಐಟಮ್ ಎಲ್ಲ ತೊಗೊಂಡು ಹೊರಡ್ಬೇಕಾದ್ರೆ ಈ ಹೂವು ಕಣ್ಣಿಗೆ ಬಿತ್ತು. ನಿಜವಾಗ್ಲೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಅಂತಲೇ ನಂಗೆ ಸಖತ್ ಇಷ್ಟ ಆಯಿತು. ಅದಾದಮೇಲೆ ನಾನು 2 ಹೂವು ಹಂಗೆ ಮುಡ್ಕೊಂಡು ಅದಾದಮೇಲೆ ಹೊರಟು ಗಾಡಿಯಲ್ಲಿ ಬಸ್ ಸ್ಟಾಪಿಗೆ ಬಿಟ್ಟರು ಬಾಮ. ನಾನು ಇವಾಗ ಬೆಂಗಳೂರಿಗೆ ರೀಚ್ ಆಗೋದು ತುಂಬ ಲೇಟ್ ಆಗುತ್ತೆ, ಅದಕ್ಕಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತಂದ್ಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮ್ಮ KSRTC ಬಸ್ ಮೇಲೆ ಇದೊಂದು ಬೇಜಾರು, ಯಾವಾಗಲೂ ಎಲ್ಲದರಲ್ಲಿ ಬಸ್ಗಳು ಕೆಟ್ಟೋಗ್ಬಿಡ್ತವೆ. ಒಂದು ಬಸ್ಸಿಂದ ಇನ್ನೊಂದು ಬಸ್ಸಿಗೆ ಹತ್ತೋಷ್ಟೊತ್ತಿಗೆ ಬೇಜಾರಾಗೋಗ್ಬಿಡುತ್ತೆ. ಇದು ಮಾರ್ನಿಂಗ್ ಟೈಮ್ ಈ ಥರ ಆದರೆ ಓಕೆ, ಬಟ್ ನೈಟ್ ಟೈಮ್ ಎಲ್ಲ ಕೆಲವೊಮ್ಮೆ ಆ ಥರ ಆಗುತ್ತೆ, ಆವಾಗಂತೂ ಸಖತ್ ಹಿಂಸೆ ಆಗುತ್ತೆ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್.